ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗಿನ ಕಾಲದಲ್ಲಿ ಸರ್ಕಾರಿ ಶಿಕ್ಷಕರಾಗ್ತೀವಿ ಅಂತ ಅಂದರೆ ಅದು ಒಂದು ರೀತಿಯ ತಪಸ್ಸನ್ನು ಮಾಡಿ ವರವನ್ನು ಪಡ್ಕೊಂಡಾಗೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ಕಳೆದ 10 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಬದಲಾಗಿದೆ ಮತ್ತು ಬಹಳಷ್ಟು ಕ್ಲಿಷ್ಟಕರವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಹಾಗಾದರೆ 10 ವರ್ಷಗಳ ಹಿಂದಿನ ಒಂದು ವಿಷಯಗಳನ್ನು ನೋಡೋದಾದರೆ, ನಮಗೆ 2014-15ಕ್ಕಿಂತ ಮುಂಚೆ ಶಿಕ್ಷಕರ ನೇಮಕಾತಿ ಪ್ರತಿ ವರ್ಷ ನೋಟಿಫಿಕೇಷನ್ ಆಗ್ತಿತ್ತು. ಪ್ರತಿ ವರ್ಷ ಅಲ್ಲದಿದ್ದರೂ 2 ವರ್ಷಕ್ಕೊಮ್ಮೆ ಆದರೂ ನೋಟಿಫಿಕೇಷನ್ ಆಗ್ತಾಯಿತ್ತು. ಮತ್ತು ಪರೀಕ್ಷಾ ಮಾದರಿ ಈಗಿನ ಒಂದು ಪರೀಕ್ಷಾ ಮಾದರಿಗೆ ಹೋಲಿಸ್ಕೊಂಡ್ರೆ ಸುಲಭವಾಗಿತ್ತು. ಈಗ ನಾವು ಡಿಸ್ಕ್ರಿಪ್ಟಿವ್ ಎಕ್ಸಾಮನ್ನು ಬರೆಯುವಂತಹ ಅನಿವಾರ್ಯತೆ ಇದೆ. ಆದರೆ ಹಿಂದೆ ಸಂಪೂರ್ಣವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತಿತ್ತು ಮತ್ತು ನೇರವಾದ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಆದರೆ ಇವಾಗ ಸಂಪೂರ್ಣವಾಗಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ, ಹೌದಾ. ಮತ್ತು ಆಗ ನಿಗದಿತ ಅಂಕವನ್ನು ತಗೊಳ್ಬೇಕು ಅಂತ ಇರಲಿಲ್ಲ, ಹೆಚ್ಚಿನ ಅಂಕವನ್ನು ತಗೊಂಡವರು ಆಯ್ಕೆ ಆಗ್ತಿದ್ರು. ಇವಾಗ ಹೆಚ್ಚಿನ ಅಂಕವನ್ನು ನಾವು ತಗೊಂಡ್ರೂ ಕೂಡ ಸ್ಪರ್ಧೆಯಲ್ಲಿ ನಿಲ್ಲುವುದಕ್ಕಾಗ್ತಾ ಇಲ್ಲ. ಬಹಳಷ್ಟು ಜನ ಏನಾಗ್ತಾರೆ, ಪತ್ರಿಕೆ 2 ಮತ್ತು ಪತ್ರಿಕೆ 3ರಲ್ಲಿ ನಿಗದಿತ ಅಂಕವನ್ನು ತಗೊಳ್ದೇ ಡಿಸ್ಕ್ವಾಲಿಫೈ ಆಗುವಂತಹ ಅಂಶವನ್ನು ಕೂಡ ನೋಡ್ತಾ ಇದ್ದೀವಿ, ಹೌದಾ. ಈಗ ಪ್ರಕ್ರಿಯೆ ಬದಲಾಗಿದೆ. ಬರೀ ಪ್ರಕ್ರಿಯೆ ಬದಲಾಗೋದಷ್ಟೇ ಅಲ್ಲ, ಸ್ಪರ್ಧೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನೀವು ಈ ಒಂದು ಪತ್ರಿಕೆಯಲ್ಲಿ ಬಂದಿರುವಂತಹ ಅಂಶವನ್ನು ನೋಡಿಕೊಂಡ್ರೆ, ಈಗ ಮುಂದಿನ CETಯಲ್ಲಿ ಎಷ್ಟು ಕಾಂಪಿಟೇಷನ್ ಆಗೋದಿದೆ ಅನ್ನೋಂತಹ ಒಂದು ಅಂದಾಜು ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. TET ಪಾಸಾದರೂ ಉದ್ಯೋಗವಿಲ್ಲ. 10 ವರ್ಷದಲ್ಲಿ ಅರ್ಹರಾಗಿದ್ದು 4.47 ಲಕ್ಷ, ಆದರೆ ನೇಮಕವಾಗಿದ್ದು 28,000 ಮಾತ್ರ. ಯಾಕಂದರೆ ಸಂಪೂರ್ಣವಾಗಿ ನೇಮಕಾತಿ ಎಷ್ಟು ಅನೌನ್ಸ್ ಮಾಡಿರ್ತಾರೆ ಅಷ್ಟು ಪ್ರಮಾಣದಲ್ಲಿ ಭರ್ತಿ ಮಾಡ್ಕೊಳ್ತಾ ಇಲ್ಲ. ಹಲವಾರು ಕಾನೂನಿನ ತೊಡಕುಗಳಾಗಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಹಾಗೆ ಪೆಂಡಿಂಗ್ ಉಳಿಸ್ತಾ ಇದ್ದಾರೆ ಅಲ್ವಾ. ಈಗ 10 ವರ್ಷದಲ್ಲಿ ಅಂದರೆ 2015ರಿಂದ 2025ರವರೆಗೂ TET ಪಾಸಾದವರ ಸಂಖ್ಯೆ 4.47 ಲಕ್ಷ, ಆದರೆ ಪೋಸ್ಟನ್ನು ಫಿಲಪ್ ಮಾಡ್ಕೊಂಡಿದ್ದು ಬರೀ 28,000 ಮಾತ್ರ. ಹಾಗಾಗಿ ಶಿಕ್ಷಕರ ಕೊರತೆ ಅನ್ನುವಂಥದ್ದು ಬಹಳಷ್ಟು ಕಾಡ್ತಾ ಇದೆ. ಇಲ್ಲಿ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, 2025ರಲ್ಲಿ TET ಪಾಸಾದವರ ಸಂಖ್ಯೆ ಎಷ್ಟಿದೆ ನೋಡಿ, 97,383. ಓಕೆ, ಈಗ 2025ರ ಪ್ರಶ್ನೆ ಪತ್ರಿಕೆ ಸುಲಭ ಆಗಿತ್ತು. ಹಾಗಾಗಿ 10 ವರ್ಷದಲ್ಲಿ ಅಂದರೆ 9 ವರ್ಷ TET ಪಾಸ್ ಆಗದೇ ಇರೋರು ಕೂಡ 2025ರಲ್ಲಿ ಪಾಸ್ ಆಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ನೆಕ್ಸ್ಟು PSTR ಮತ್ತು GPSTR ಎಕ್ಸಾಮನ್ನು ಬರೀತಾ ಇದ್ದಾರೆ. ಇನ್ನು 2014ರಿಂದ ಇಲ್ಲಿನವರೆಗಿನ ಒಂದು ಡಾಟಾ ನೋಡೋದಾದರೆ, 2014ರಿಂದ ಈವರೆಗೂ ಪ್ರಾಥಮಿಕ ಶಾಲೆಗಳಿಗೆ ಬೋಧಿಸಲು ಅರ್ಹತೆ ಪಡೆಯುವ ಪತ್ರಿಕೆ 1ರಲ್ಲಿ 1,38,856 ಜನ ಏನಾಗಿದ್ದಾರೆ, ಪತ್ರಿಕೆ 1ಅನ್ನು ಪಾಸಾಗಿದ್ದಾರೆ. ಇನ್ನು ಪತ್ರಿಕೆ 2 ಪಾಸಾದವರ ಸಂಖ್ಯೆ ಎಷ್ಟಿದೆ ಅಂತ ಅಂದರೆ 3,08,395 ಜನ ಪತ್ರಿಕೆ 2ಅನ್ನು ಪಾಸಾಗಿದ್ದಾರೆ. ಸೊ ಇವೆರಡು ಅಂಶವನ್ನು ನೀವು ನೋಡಿಕೊಂಡ್ರೆ PSTRಗೆ ಎಷ್ಟು ಕಾಂಪಿಟೇಷನ್ ಇದೆ, GPSTRಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನುವಂತಹ ಒಂದು ಮಾಹಿತಿ ಸಿಗುತ್ತೆ. ಸೊ ನೀವು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಸ್ವಲ್ಪ ನಿಮಗೆ ನೀವೇ ಆಲೋಚನೆ ಮಾಡಬೇಕಾಗತ್ತೆ. ಈಗ ನಮಗೆ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾರಿ ಶಿಕ್ಷಕರ ನೇಮಕಾತಿ ನಡೆದಿದೆ ಅಂದರೆ 4 ಬಾರಿ. 2015ರಲ್ಲಾಗಿದೆ, 2017, 2019, 2022. 2022ರ ನಂತರ ಮತ್ತೆ ನೇಮಕಾತಿ ಮಾಡಿಕೊಂಡೇ ಇಲ್ಲ, ಹೌದಾ. ಎಷ್ಟೆಷ್ಟು ಭರ್ತಿ ಮಾಡ್ಕೊಂಡಿದ್ರು ಅಂತ ನೋಡಿ. 2015ರಲ್ಲಿ ಪ್ರಾಥಮಿಕ ಶಾಲೆಗೆ ಅಂದರೆ 1 to 5th 1,929 ಜನ ಟೀಚರ್ಸ್ನ ಭರ್ತಿ ಮಾಡ್ಕೊಂಡಿದ್ರು. ಅದಾದಮೇಲೆ ಮತ್ತೆ ನೋಟಿಫಿಕೇಷನ್ ಆಗೇ ಇಲ್ಲ. ಇನ್ನು 6 to 8th ನೋಡೋದಾದರೆ 2015ರಲ್ಲಿ 5,976 ಜನ ಶಿಕ್ಷಕರನ್ನು ಭರ್ತಿ ಮಾಡ್ಕೊಂಡಿದ್ರು. ಇನ್ನು 2018ರಲ್ಲಿ 3,389 ಜನ, 2020ರಲ್ಲಿ 1,994 ಜನ, 2023ರಲ್ಲಿ 13,352 ಜನ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಂಡಿದ್ರು. ಇನ್ನು ನೆಕ್ಸ್ಟು ಹೈಸ್ಕೂಲ್ HSTRಗೆ ಸಂಬಂಧಪಟ್ಟಂತೆ ನೋಡೋದಾದರೆ 2015ರಲ್ಲಿ 1,637 ಜನ ಶಿಕ್ಷಕರನ್ನು ಭರ್ತಿ ಮಾಡ್ಕೊಂಡಿದ್ರು. 2015ರಲ್ಲಿ PSTR ಮತ್ತು HSTR ನೋಟಿಫಿಕೇಷನ್ ಆಗಿದ್ದು, ಈಗ ಇನ್ನೂ 10 ವರ್ಷ ಆದರೂ ಕೂಡ ನೋಟಿಫಿಕೇಷನ್ ಮಾಡಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಲ್ಲಿ ನಿಮಗೆ ನೇಮಕಾತಿ
ನೋಟಿಫಿಕೇಷನ್ ಆಗೋದಿದೆ. ಹಾಗಾಗಿ ಸಂಪೂರ್ಣ ತಯಾರಿಯನ್ನು ಮಾಡ್ಕೊಳ್ಳಿ. PSTR ಕೂಡ ಆಗುತ್ತೆ, GPSTR ಮತ್ತು HSTR ಕೂಡ ಆಗುತ್ತೆ. ಓಕೆ, ಪೋಸ್ಟ್ ಯಾವುದಕ್ಕೆ ಎಷ್ಟಿದೆ ಅನ್ನುವಂಥ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಸಿಕ್ಕಾಗ ಖಂಡಿತವಾಗಿ ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆ, ಈಗ ಎಷ್ಟು ಹುದ್ದೆಗಳು ಎಲ್ಲಿ ಖಾಲಿ ಇದೆ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಗಳಲ್ಲಿ ಎಷ್ಟು ಖಾಲಿ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಜಸ್ಟ್ ಅನಾಲಿಸಿಸ್ ಮಾಡೋಣ. 61,525 ಟೀಚರ್ ಹುದ್ದೆಗಳು ಖಾಲಿ. ಓಕೆ, ಸೊ ಅದರಲ್ಲಿ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಮಂಜೂರಾದ ಹುದ್ದೆಗಳು 1,88,531. ಕಾರ್ಯನಿರತರು ಎಷ್ಟಿದ್ದಾರೆ ಅಂತ ಅಂದರೆ 1,38,802 ಜನ ಕಾರ್ಯನಿರತರಾಗಿದ್ದಾರೆ. ಇನ್ನು ಖಾಲಿ ಹುದ್ದೆಗಳು ಪ್ರಾಥಮಿಕ ಶಾಲೆಗಳಲ್ಲಿ PSTR ಪೋಸ್ಟ್ ಎಷ್ಟು ಖಾಲಿ ಇದ್ದಾವೆ ಅಂತ ಅಂದರೆ, ಇದು PSTR ಮತ್ತು GPSTR ಎರಡನ್ನೂ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರುವಂಥದ್ದು 49,729 ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಪ್ರೌಢಶಾಲೆಗಳಲ್ಲಿ ನೋಡೋದಾದರೆ ಮಂಜೂರಾದ ಹುದ್ದೆಗಳು 44,406, ಆದರೆ ಕಾರ್ಯನಿರತರ ಸಂಖ್ಯೆ 32,610. ಇನ್ನು ಖಾಲಿ ಹುದ್ದೆಗಳು ಎಷ್ಟಿದ್ದಾವೆ ಅಂತ ಅಂದರೆ 11,796. ಸೊ ಇದರಲ್ಲಿ ಅತಿಥಿ ಶಿಕ್ಷಕರನ್ನು ಕೂಡ ಕಳೆದ ವರ್ಷ ನೇಮಕಾತಿ ಮಾಡ್ಕೊಂಡಿರೋದು. ಕಳೆದ ವರ್ಷ ಅತಿಥಿ ಶಿಕ್ಷಕರು 43,000. ಇನ್ನು ಉಳಿದ ಖಾಲಿ ಹುದ್ದೆಗಳು ಎಷ್ಟಿದೆ ಅಂತ ಅಂದರೆ 19,000 ಖಾಲಿ ಹುದ್ದೆಗಳಿದೆ. ಈಗ ಸರ್ಕಾರ ನೆಕ್ಸ್ಟ್ ನೋಟಿಫಿಕೇಷನ್ ಮಾಡೋದಿದೆ, PSTR, GPSTR, HSTR. ಸೊ 3 ಕೂಡ ನೇಮಕಾತಿ ಮಾಡ್ಕೊಳ್ಳುತ್ತೆ. ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಪೋಸ್ಟ್ಗಳನ್ನು ನೋಡೋದಕ್ಕಾಗದೇ ಇದ್ದರೂ ಕೂಡ ಎಷ್ಟೇ ಪೋಸ್ಟ್ ಕಾಲ್ ಮಾಡಿದರೂ ನಾವು ಎಕ್ಸಾಮನ್ನು ಬರಿತೀವಿ. ಈಗ 10 ಪೋಸ್ಟ್ ಕಾಲ್ ಆದ್ರೂ ನಾವು ಸ್ಪರ್ಧೆಗೆ ಇಳಿಲೇಬೇಕಾಗತ್ತೆ. ಯಾಕಂದರೆ ಈಗ ಎಲ್ರಿಗೂ ಕೂಡ ಜಾಬ್ ಅನ್ನೋದು ಅಷ್ಟು ನೀಡಿದೆ, ಹೌದಾ? ಸೊ ಈಗ ನೆಕ್ಸ್ಟು ಎಷ್ಟು ಅಂದರೆ GPSTR ಪೋಸ್ಟ್ ಎಷ್ಟಿರುತ್ತೆ, PSTR ಎಷ್ಟಿರುತ್ತೆ, ಜೊತೆಗೆ HSTR ಎಷ್ಟು ನೋಟಿಫಿಕೇಷನ್ ಆಗ್ಬೋದು ಅನ್ನುವಂಥ ಮಾಹಿತಿ ಸಿಕ್ಕರೆ ಅದನ್ನು ಖಂಡಿತವಾಗಿಯೂ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದನ್ನು ಈಗ ಈ ಒಂದು ದತ್ತಾಂಶವನ್ನು ತಿಳಿಸುವ ಪ್ರಯತ್ನ ಇಷ್ಟೇ. ಈಗ PSTR ಎಷ್ಟು ಜನ TET ಪತ್ರಿಕೆ 1 ಪಾಸಾಗಿದ್ದಾರೆ, ಪತ್ರಿಕೆ 2 ಎಷ್ಟು ಜನ ಪಾಸಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡಾಗ ನಾವು ನಮ್ಮ ತಯಾರಿಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ ಬರುತ್ತೆ, ಹೌದಾ? ಈಗ ನಾವು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ 2025ರಲ್ಲಿ ನಮಗೆ ಬಹಳಷ್ಟು ಏನಾಗಿತ್ತು, ಈಸಿ ಕ್ವೆಶನ್ಸ್ಗಳನ್ನು, ನೇರವಾದ ಪ್ರಶ್ನೆಗಳನ್ನು ಕೇಳಿದರು. ಹಾಗಾಗಿ TET ಪಾಸಾದವರ ಸಂಖ್ಯೆ ಹೆಚ್ಚಾಗಿದೆ. TET ಪಾಸಾದವರ ಸಂಖ್ಯೆ ಹೆಚ್ಚಾದಾಗ ಸ್ಪರ್ಧೆ ಆಟೋಮೆಟಿಕ್ಕಾಗಿ ಹೆಚ್ಚಾಗುತ್ತೆ. ಈಗ ನೆಕ್ಸ್ಟ್ PSTR ಮತ್ತು GPSTR ಕ್ವೆಶನ್ ಪೇಪರ್ ಕೂಡ TET ಪರೀಕ್ಷೆ ಅಷ್ಟೇ ಈಸಿ ಇರುತ್ತೆ ಅಂತ ಅಂದ್ಕೊಳ್ಬೇಡ್ರಿ. ಖಂಡಿತವಾಗ್ಲೂ ಟಫ್ ಕ್ವೆಶನ್ ಪೇಪರ್ ಇರುತ್ತೆ. ಯಾಕಂದರೆ ಅದು ಜಾಬ್ ಓರಿಯೆಂಟೆಡ್ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿ ಕ್ವೆಶನ್ ಪೇಪರ್ ಕಷ್ಟ ಇರೋದು ನಿರೀಕ್ಷಿತವಾಗಿರುತ್ತೆ. ಓಕೆ, ಸೊ ಹಾಗಾಗಿ ನೀವು ಕೂಡ ಎಲ್ಲ ವಿಷಯಗಳನ್ನು ಕವರ್ ಮಾಡುವಂತಹ ಪ್ರಯತ್ನ ಮಾಡಿ. ನೋಟಿಫಿಕೇಷನ್ ಆಗಬೇಕು ಆಮೇಲೆ ನಾವು ಓದಬೇಕು ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು ಬಿಟ್ಬಿಡಿ. ಈಗಲಿಂದನೇ ಅಭ್ಯಾಸ ಮಾಡಿ. ಯಾಕಂದರೆ ನಾವು ಎಷ್ಟು ಅಭ್ಯಾಸವನ್ನು ಮಾಡ್ತೀವಿ ಅಷ್ಟು ವಿಷಯಗಳನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ನಮ್ಮ ನಾಲೆಡ್ಜನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಪ್ರಶ್ನೆ ಪತ್ರಿಕೆಯನ್ನು ನಾವು ಆಧಾರವಾಗಿಟ್ಕೊಂಡು ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗ್ಲೂ ಯಶಸ್ಸನ್ನು ಗಳಿಸ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ PSTR ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ದೀರಿ. PSTR ಕ್ಲಾಸನ್ನು ಕೂಡ ನನಗೆ ಎಷ್ಟು ಸಾಧ್ಯ ಅಷ್ಟನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ವಿಷಯಗಳನ್ನು ತಿಳಿಸೋದಾದರೆ ಕಮೆಂಟನ್ನು ಮಾಡಿ. ಓಕೆ, ನೆಗೆಟಿವ್ ಕಮೆಂಟ್ಗಳನ್ನು ನೋಡ್ತಾ ಇರ್ತೀನಿ. ಸೊ ನೀವು ಎಷ್ಟೇ ನೆಗೆಟಿವ್ ಕಮೆಂಟ್ ಮಾಡಿದ್ರೂ ಕೂಡ ಸರ್ಕಾರ ಏನು ಮಾಡೋದು, ನೇಮಕಾತಿ ಪ್ರಕ್ರಿಯೆಯನ್ನು ಮಾಡುತ್ತೆ. ತಡ ಆದರೂ ಕೂಡ ಖಂಡಿತವಾಗ್ಲೂ ಶಿಕ್ಷಕರನ್ನು ಭರ್ತಿ ಮಾಡಿಕೊಡುತ್ತೆ. ನೀವು ನೆಗೆಟಿವ್ ಕಮೆಂಟನ್ನು ಹಾಕೋದನ್ನು ಬಿಡಿ, ನೆಗೆಟಿವ್ ಮೈಂಡ್ಸೆಟ್ಟನ್ನು ಬಿಡಿ, ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಳೋದ್ರ ಕಡೆ ಮಾತ್ರ ಗಮನ ಕೊಡಿ. ಈಗ ಸ್ಪರ್ಧೆ ಎಷ್ಟಿದೆ ಅನ್ನೋದನ್ನು ನಿಮಗೆ ಒಂದು ಅಂದಾಜು ಸಿಕ್ಕಿದೆ. ಈಗ ಎಷ್ಟು ದತ್ತಾಂಶಗಳನ್ನು ನೀವು ನೋಡಿದ್ರಲ್ಲ ಇಷ್ಟೆಲ್ಲ, ಸೊ ಈಗ ಕಾಂಪಿಟೇಷನ್ ಎಷ್ಟಿರುತ್ತೆ ಅನ್ನೋದು ಐಡಿಯಾ ಸಿಕ್ಕಿದೆ. ಸೊ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ನಿಮ್ಮ ಗುರಿಯನ್ನು ಮುಟ್ಟುವಂಥ ಪ್ರಯತ್ನವನ್ನು ಮಾಡಿ. ಸೊ ತಪಸ್ಸನ್ನು ಮಾಡಿ, ಖಂಡಿತವಾಗ್ಲೂ ವರ ಸಿಕ್ಕೇ ಸಿಗುತ್ತೆ. ನೀವೆಲ್ಲರೂ ಕೂಡ ಶಿಕ್ಷಕರಾಗೇ ಆಗ್ತೀರಿ. ಪಾಸಿಟಿವ್ ಮೈಂಡ್ ಇಟ್ಕೊಂಡು ಅಭ್ಯಾಸವನ್ನು ಮಾಡಿ. ಓಕೆ, ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.